ಸಿದ್ದಾಪುರ ತಾಲೂಕಿನ ಕ್ಯಾದಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ 49ನೇ ವಾರ್ಷಿಕ ಸಭೆ ಸಂಘದ ಆವಾರದಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ ಹಾದ್ರಿಮನೆ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘವು 2024-25ನೇ ಸಾಲಿನಲ್ಲಿ 15.55 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದರು. ಸಂಘದಲ್ಲಿ ಪ್ರಾಮಾಣಿಕವಾಗಿ ವ್ಯವಹರಿಸಿದ 17 ಜನ ಹಿರಿಯ ಸದಸ್ಯರನ್ನು ಸನ್ಮಾನಿಸಲಾಯಿತು. ಸಂಘದ ಕಿರಾಣಿ ವಿಭಾಗದಲ್ಲಿ ಹೆಚ್ಚು ವ್ಯಾಪಾರ ನಡೆಸಿದ ಗಣೇಶ್ ನಾರಾಯಣ್ ಭಟ್ ಪ್ರಥಮ, ಸುಬ್ರಾಯ್ ಗಣಪತಿ ಹೆಗಡೆ ದ್ವಿತೀಯ, ಹರೀಶ್ ಮಂಜಪ್ಪ ನಾಯ್ಕ್ ಕೂಡ್ಲಿ ಅವರಿಗೆ ತೃತೀಯ ಪ್ರೋತ್ಸಾಹ ಬಹುಮಾನವನ್ನು ನೀಡಲಾಯಿತು. ಸಭೆಯಲ್ಲಿ ಉಪಾಧ್ಯಕ್ಷೆ ಭಾರತಿ ಭಟ್, ನಿರ್ದೇಶಕರಾದ ಗಣೇಶ್ ಎನ್ ಭಟ್, ಪರಮೇಶ್ವರ್ ಭರಮ ನಾಯ್ಕ್, ಲಕ್ಷ್ಮಣ್ ರಾಮ ನಾಯ್ಕ್, ಸುಬ್ರಾಯ್ ಗಣಪತಿ ಹೆಗಡೆ, ನಾರಾಯಣ್ ಚೌಡ ಹಸ್ಲರ, ವಿಜಯ ರಮೇಶ್ ನಾಯ್ಕ್, ಮಾಬ್ಲೇಶ್ವರ್ ಸುಬ್ಬಾಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಎನ್ ಗೌಡ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಆಡಳಿತ ಮಂಡಳಿ ಸದಸ್ಯರಾದ ಕೆಪಿ ರಘುನಾಥ್ ಕ್ಯಾದಗಿವರು ಸ್ವಾಗತಿಸಿದರು. ಮತ್ತೋರ್ವ ನಿರ್ದೇಶಕ ರಾಘವೇಂದ್ರ ರಾಮಚಂದ್ರ ನಾಯ್ಕ್ ವಂದಿಸಿದರು ಹಾಗೂ ನಿರ್ದೇಶಕ ಆರ್ಜಿ ಹೆಗಡೆ ನಿರೂಪಿಸಿದರು. ಬೆಳೆ ಕಡಿಮೆ ಇದೆ. ಈ ಎರೆಚುಕ್ಕೆ ರೋಗ ಬಹಳ ರೀತಿಯಲ್ಲಿ ಎಲ್ಲ ಕಡೆನೂ ಕೂಡ ಅದು ಅಂಟಿಕೊಂಡು ಬೆಳೆಯಲ್ಲಿ ಮರಗಳು ಹೋಗಿದ್ದಾವೆ. ಬೆಳೆ ಈ ವರ್ಷ ನನ್ನ ಲೆಕ್ಕ ನೋಡಿದ್ರೆ 30% ಅಂತ ಕಾಣ್ತದೆ. 30% ಒಂದ್ ಕಡೆ ಇಲ್ಲ. ನಾನು ಕೂಡ ಈ ಮನೆ ನಮ್ಮ ತಾಲೂಕಿನಲ್ಲಿ ಅಲ್ಲೆಲ್ಲ ತಿರುಗಾವಾಗ ಒಂದೊಂದ್ ಕಡೆ ಏನೂ ಇಲ್ಲ, ಬೆಳೆ ಬಹಳ ಕಡಿಮೆ ಇದೆ. ಹಾಗಾಗಿ ರೈತರ ಒಂದು ದೃಷ್ಟಿಯಿಂದ ರೈತರನ್ನ ಕಾಪಾಡಬೇಕು, ಸಂಸ್ಥೆಯನ್ನ ಉಳಿಸಿಕೊಳ್ಬೇಕು. ಸಂಸ್ಥೆ ಸದೃಢವಾಗಿದ್ರೆ ರೈತರಿಗೆ ಅನುಕೂಲ ಆಗ್ತದೆ. ಈಗ ಸಂಘದ ಸದಸ್ಯರು ಅಂತಂದ್ರೆ ಒಂದು ನಾಣ್ಯ ಮುಖ ಹೆಡ್ಡು ಟೇಬಲ್ ಅಂತ ಎರಡಷ್ಟು ಬಿಟ್ಟರೆ ಒಂದೇ ನಾಣ್ಯ. ಸಂಘ ಬಲಿಷ್ಠ ಆದರೆ ರೈತರಿಗೆ, ಸಂಘದ ಸದಸ್ಯರಿಗೆ ಅನುಕೂಲ ಆಗ್ತದೆ, ಸದಸ್ಯರು ಗಟ್ಟಿ ಆದರೆ ಸಂಘಕ್ಕೆ ಲಾಭ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸಂಘದ ಎಷ್ಟೇ ಮಾಲಾದರೂ ಕೂಡ ನಿಮ್ಮ ಮಾಲನ್ನು ಸಂಘದ ಮುಖಾಂತರ ಹಾಕಿ ಉತ್ತಮ ರೀತಿಯಲ್ಲಿ ನೀವು ಸಹಕರಿಸಿ. ಸಂಘ ನಿಮ್ಮೊಂದಿಗೆ ಇರ್ತದೆ, ನಿಮ್ಮನ್ನ ಯಾವತ್ತೂ ಸಂಘ ಕೈ ಬಿಡುವುದಿಲ್ಲ, ಪ್ರಾಮಾಣಿಕವಾಗಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.